ಇಲ್ಲ, ನಾನು ಆ ದಿಕ್ಕಲ್ಲಿ ಇನ್ನೂ ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ಭಾರತೀಯ ಜನತಾ ಪಾರ್ಟಿ ಸೇರ್ಬೇಕು ಬೇಡನೇ ಯೋಚನೆ ಮಾಡಿಲ್ಲ. ನಾನೀಗ ಧಾರ್ಮಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರ ಕೆಲಸ ಮಾಡ್ಕೊಂಡಿದ್ದೀನಿ. ಅದಾದ್ರೆ ಈ ಬಿಜೆಪಿಲಿ ಬೈರತಿ ಬಸವರಾಜ್ ಮೇಲೆ ಒಂದು ಆರೋಪ ಕೇಳ್ಕೊಳ್ತೀವಿ. ನೋಡಿದೆ ನಾನು ಕೂಡ ಟಿವಿನಲ್ಲಿ ಬೈರತಿ ಬಸವರಾಜು. ನನಗೆ ಗೊತ್ತಿರೋ ಪ್ರಕಾರ ಈ ರೀತಿ ಕೊಲೆ ಅನ್ನೋಂಥ ವಿಚಾರಗಳ ಅವರು ಭಾಗವಹಿಸಂತ ವ್ಯಕ್ತಿ ಅವರಲ್ಲ, ನನಗೆ ಗೊತ್ತು. ಆದರೆ ಈ ಟಿವಿಗಳಲ್ಲಿ ಇವತ್ತು ನೋಡಿದ್ದೀನಿ. ಸತ್ಯ ಹೊರಗೆ ಬರುತ್ತೆ, ಏನಿದ್ರು ಸತ್ಯ ಹೊರಗೆ ಬರುತ್ತೆ. ಪ್ರಸ್ತುತವಾಗಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತ ಯಾವ ರೀತಿ? ದಿನ ಬಡದಾಡ್ತಿದ್ದಾರೆ, ನೋಡ್ತಾ ಇದೀವಲ್ಲ. ಈಗ ಮುಸ್ಕಿಲ್ ಗುದ್ದಾಟ ಒಟ್ಟಾರೆ ಸಿದ್ದರಾಮಯ್ಯನವರು ಅವರೇ ಕಂಟಿನ್ಯೂ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಅದೇ ರೀತಿ ಡಿ ಕೆ ಶಿವಕುಮಾರ್ ಮತ್ತು ಅವ್ರ ಬೆಂಬಲಿಗರು ಅವರೇ ಬರಬೇಕು, ಮುಖ್ಯಮಂತ್ರಿ ಆಗ್ಬೇಕು ಅಂತಿದ್ದಾರೆ. ಕೇಂದ್ರದ ಅವ್ರ ಹೈಕಮಾಂಡ್ ಯಾಕೆ ಇಷ್ಟು ವೀಕ್ ಆಗಿದೆ ಗೊತ್ತಿಲ್ಲ. ಅವ್ರು ಸ್ಪಷ್ಟ ಹೇಳ್ಬಿಡ್ಬೇಕಿತ್ತು, ಇಲ್ಲ ಸಿದ್ದರಾಮಯ್ಯನವ್ರು ಮುಂದುವರಿತಾರೆ, ಇಲ್ಲ 2.5 ವರ್ಷ ಆದ್ಮೇಲೆ ಡಿ ಕೆ ಶಿವಕುಮಾರ್ ಬರ್ತಾರೆ. ಅವ್ರು ಹೇಳ್ಬಿಟ್ರೆ ಎಲ್ಲೂ ಗೊಂದಲ ಇರ್ಲಿಕ್ಕಿಲ್ಲ. ಆದ್ರೆ ಈಗಿನ ಪರಿಸ್ಥಿತಿಗೆ ಹೈಕಮಾಂಡ್ ವೀಕ್ ಆಗಿರೋದ್ರಿಂದ ಸಿದ್ದರಾಮಯ್ಯ ಅವರೇ ಹೇಳ್ಕೊತಿದ್ದಾರೆ, ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ. ಡಿ ಕೆ ಶಿವಕುಮಾರ್ ನಾನು ಶಿಸ್ತಿನ ಸಿಪಾಯಿ ಇದ್ದಂಗಿರ್ತೀನಿ, ನಾನೇನು ಹೇಳಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ. ಒಟ್ಟಾರೆ ರಾಜ್ಯದಲ್ಲಿ ಗೊಂದಲ. ಇಡೀ ರಾಜ್ಯದ ಆಡಳಿತ ನಡೆಸ್ತಾರಂತ ಅಧಿಕಾರಿಗಳು ಇವತ್ತು ಏನ್ ಮಾಡಬೇಕು ಅನ್ನೋದು ಅವ್ರು ಯಾರದು ಬಿಗಿ ಇಲ್ಲ, ಆ ಸ್ಥಿತಿಲೇ ಇದ್ದಾರೆ. ರಾಜ್ಯ ಸರ್ಕಾರ ಅಭಿವೃದ್ಧಿ ವಿಚಾರದಲ್ಲಿ ನಿಮ್ಮ ಪ್ರಕಾರ? ಒಬ್ಬ ಶಾಸಕನಿಗೆ ₹1 ದುಡ್ಡು ಬರ್ತಿಲ್ಲ. ಯಾವ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗ್ಲಿಲ್ಲ ಅಂತಂದಾಗ ಇನ್ನೇನು ಹೇಳೋದು? ಅಭಿವೃದ್ಧಿನೇ ಬಹಳ ಮುಖ್ಯ. ಆದ್ರೆ ಏನು ಅಭಿವೃದ್ಧಿ ಆಗ್ತಿಲ್ಲ. ಎಲ್ಲ ಗ್ಯಾರಂಟಿ ಹಣ ಕೊಟ್ಟಿದ್ದಾರೆ ಅಂತ ಅದು ಸತ್ಯ. ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡಲ್ಲ. ಆದ್ರೆ ಚುನಾಯಿತ ಪ್ರತಿನಿಧಿ ಅವನ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಅವ್ರ ಮೂಲಭೂತ ಸೌಕರ್ಯಗಳಿಗೂ ಅವ್ರು ದುಡ್ಡು ಕೊಡ್ಲಿಲ್ಲ ಕೇಂದ್ರದವರು, ರಾಜ್ಯ ಸರ್ಕಾರದವರು ಅಂದ್ರೆ ಏನ್ ಮಾಡ್ಬೇಕು ಅವ್ರು? ಹಾಗಾಗಿ ಬಹಳ ವಿಚಿತ್ರ ಪರಿಸ್ಥಿತಿ ರಾಜ್ಯ ಸರ್ಕಾರ ಇದೆ.